ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ಮುಂದಿನ ಇದೇ ತಿಂಗಳು 27 ತನಕನೂ ಇದೆ. ಜೊತೆಗೆ ಮುಂದೂ ಕೂಡ ಎಕ್ಸ್ಟೆಂಡೆಡ್ ಆಗುತ್ತೆ, ತೊಂದರೆ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನೀವುಗಳು ತಪ್ಪುಗಳನ್ನು ಮಾಡ್ತಾಯಿದ್ದೀರಿ. ಯಾವುದೇ ಥರಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ಪೆಷಲಿ ಹೇಳ್ತಾ ಇರುವಂಥದ್ದು, ಅಪ್ಲಿಕೇಶನ್ ಆಗಬೇಕಾದ್ರೆ ನಿಮ್ಮ ಕಾಸ್ಟು ಮತ್ತು ನಿಮ್ಮ ಪರ್ಸೆಂಟೇಜ್ ಇದರ ಬೇಸಸ್ ಮೇಲೆ ಸೀಟ್ ಸೆಲೆಕ್ಷನ್ ಮಾಡ್ತಾರೆ. ಸೊ ಇವುಗಳನ್ನು ಮಾತ್ರ ತಪ್ಪು ಮಾಡೋಕ್ಕೆ ಹೋಗ್ಬಿಡ್ರಿ. ಬೇಕಾದರೆ ನಿಮ್ಮ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ, ತಂದೆ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ, ಆಮೇಲೆ ಬೇರೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ, ಏನು ಹೆಚ್ಚು ಕಡಿಮೆ ಆಗಲಿ ನಡೀತಿದೆ, ತೊಂದರೆ ಇಲ್ಲ, ಅದನ್ನು ಕರೆಕ್ಷನ್ ಮಾಡಿಸ್ಬೋದು. ಆದರೆ ನೀವು ಮಾರ್ಕ್ಸನ್ನು ಮತ್ತು ಕಾಸ್ಟನ್ನು ಮಾತ್ರ ನೀವು ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಆಫ್ ತಪ್ಪಾಗಿ ಸಬ್ಮಿಟ್ ಆಗಿದ್ದರೂ ಕೂಡ ನೀವು ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಇನ್ನೊಂದು ಹೊಸ ಅಪ್ಲಿಕೇಶನ್ ಹಾಕಿ, ತೊಂದರೆ ಇಲ್ಲ. ಆದರೆ ತಪ್ಪಾದರೂ ಕೂಡ ನೀವು ಅಪ್ಲಿಕೇಶನ್ ತಪ್ಪಾದರೂ ಕೂಡ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಏನು ಮಾಡಿ ಅಂತಂದರೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡ್ಕೊಂಡು ಮತ್ತೆ ಬೇಕಾದ್ರೆ ಎಲ್ಲ ಕರೆಕ್ಟ್ ಇದ್ದರೆ ಪೇಮೆಂಟ್ ಮಾಡಿ. ಆದರೆ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಸುಮಾರು ಕಾಮೆಂಟ್ಗಳು ಬರ್ತಾ ಇದ್ದಾವೆ, ನಮ್ದು ಹಂಗಾಗಿದೆ ಹಿಂಗಾಗಿದೆ ಮಿಸ್ಟೇಕ್ ಆಗಿದೆ, ಏನು ಮಾಡಬೇಕು ಅಂತೇಳಿ. ಕರೆಕ್ಷನಿಗೆ ಬಿಡ್ತಾರಿಲ್ಲ ಅಂತಿಲ್ಲ, ಇನ್ ಕೇಸ್ ಬಿಡಲಿಲ್ಲ ಅಂದರೂ ಕೂಡ ತಪ್ಪುಗಳನ್ನ ಮಾಡಬೇಡ್ರಿ. ಆಮೇಲೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಇನ್ನೂ ಲೇಟ್ ಆಗುತ್ತೆ. ಆಗಸ್ಟ್ಗೆ ಅಂದರೆ ಮುಂದಿನ ತಿಂಗಳು ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ನೀವು ಒಂದು ತಿಂಗಳ ಈಗ ಅಪ್ಲಿಕೇಶನ್ ಯಾರಲ್ಲಿ ಹಾಕಿರಿ, ನೀವು ಆಗಸ್ಟ್ ತನಕ ಕಾಯಬೇಕು. ಆಮೇಲೆ ಈ SSLC 3 ಎಕ್ಸಾಮ್ ಬರುತ್ತಲ್ಲ, ಆ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಸೇರಿಸ್ಕೊತಾರೆ. ಅವ್ರಿಗೂ ಕೂಡ ಟೈಮ್ ಕೊಡ್ತಾರೆ. ಅವ್ರುಗಳನ್ನು ಸೇರಿಸ್ಕೊಳ್ಳೋ ತನಕನೂ ಕೂಡ ಲೇಟ್ ಆಗುತ್ತೆ ಕೌನ್ಸ್ಲಿಂಗ್. ಅಂದರೆ ಎಲ್ಲರೂ ಕೂಡಿಸಿ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಡ್ತಾರೆ. ನೀವು ಫಸ್ಟ್ ದಿನ ಹಾಕಿದ್ದೀವಿ, ನಮಗೆ ಫಸ್ಟ್ ಕರೀತಾರ, ಯಾರಿಗೂ ಕರೀದಿಲ್ಲ. ಎಲ್ಲ ಆನ್ಲೈನ್ ಬೇಸಸ್ ಎಲ್ಲಿದೆ, ಎಲ್ಲ ಆನ್ಲೈನ್ ಸೆಲೆಕ್ಷನ್ ಇದೆ. ಆನ್ಲೈನಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದು, ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋದು ಬರುತ್ತೆ. ಇವಾಗ ಜಸ್ಟ್ ಅಪ್ಲಿಕೇಶನ್ ಮಾತ್ರ, ಇದು ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಇರುತ್ತೆ. ಉಳ್ಕಿದೆಲ್ಲ ಕೌನ್ಸ್ಲಿಂಗ್, ಆನ್ಲೈನ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಎಲ್ಲನೂ ಕೂಡ ಸಪ್ರೇಟಾಗಿ ಆನ್ಲೈನ್ ಮುಖಾಂತರ ನಡೀತಿದೆ. ಅದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಕೂಡ ಹೇಳ್ತೇನೆ ನಿಮಗೆ. ಬಟ್ ಈಗ ಏನಂದರೆ ಯಾರೂ ಕೂಡ ಏನು ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡ್ರಿ. ಇದೇ ತಿಂಗಳು 25ನೇ ತಾರೀಕು ತನಕ ಮೇ ಬಿ ಅಪ್ಲಿಕೇಶನ್ ಕ್ಲೋಸ್ ಆಗೋ ಟೈಮ್ ಇರುತ್ತೆ ಕಾಮನ್ ಆಗಿ. ಮತ್ತು ಎಕ್ಸ್ಟೆಂಡೆಡ್ ಕೂಡ ಆಗುತ್ತೆ, ತೊಂದರೆ ಇಲ್ಲ. ಪೇಮೆಂಟ್ ಮಾಡಲಿಕ್ಕೆ ಮತ್ತು 1 ತಿಂಗಳು ಟೈಮ್ ಕೊಡ್ತಾರೆ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿದರೆ. ಹೀಗಾಗಿ ಅರ್ಜೆಂಟನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡ್ರಿ. ಏನೋ ಡೌಟ್ ಇದ್ದರೂ ಕೂಡ ನನಗೆ ಕಾಮೆಂಟ್ಸ್ ತಿಳಿಸಿ. ಜೊತೆಗೆ 4:15 ನಂತರ ಲೈವಲ್ಲಿ ಬಂದಿರ್ತೀನಿ, ಆವಾಗ ಕೂಡ ನೀವು ಮಾಹಿತಿ ಕೇಳ್ಬೋದು. ಜೊತೆಗೆ ಚಾನಲ್ಗೆ ಹೊಸಬರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.